ಕರ್ತನಿಗೆ ಸುದ್ದಿಗಳು, ನಮ್ಮೆಲ್ಲರಿಗೆ ಸುದ್ದಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಪೇತೂರು ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನ. ಪೇತೂರು ಸೆರೆಮನಿಯಲ್ಲಿದ್ದಾನೆ. ಸಭೆಗಳು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಿಡಿಸಪ್ಪ, ಯಾಕೊಬ್ಬನು ಕೊಂದುಬಿಟ್ಟಿದ್ದಾರೆ. ಯಾಕೊಬ್ಬು ಆತ ಸಾಕ್ಷಿ ಆಗಿದ್ದಾನೆ. ಈಗ ಯಾಕೊಬ್ಬು ಕೊಂದುಬಿಟ್ಟಿದ್ದಾರೆ. ಏನ್ ಮಾಡಬೇಕು? ಸಭೆ ಎಲ್ಲ ಕದ ಹಾಕೊಂಡು ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಈಗ ಇಂದಿನ ದಿವಸ ನಾವು ಕಷ್ಟ ಕಾಲದಲ್ಲಿದ್ದಾಗ ದೇವರು ನಮ್ಮನ್ನು ನೋಡ್ತಾನೆ. ನನ್ನನ್ನು ಬೇಡ್ಕೊಳ್ತಾರಾ ಇಲ್ವಾ? ಯಾಕೆ ಬೇಡ್ಕೊಳ್ಳೋದಿಲ್ಲ? ನಮಗೆ ಕಷ್ಟ ಇಲ್ಲ. ದೇವರ ಮೇಲೆ ನಾವು ಮನಸ್ಸಿಟ್ರೆ, ಅಪ್ಪ ಯೇಸು ಸ್ವಾಮಿ ನಮ್ಮನ್ನು ಬಿಡಿಸು ತಂದೆ, ನೀನು ಬಿಟ್ಟರೆ ನಮಗೆ ಯಾರು ಇಲ್ಲಪ್ಪ, ಸಹಾಯ ಮಾಡು ತಂದೆ, ನಮಗೆ ಸಹಾಯ ಮಾಡಪ್ಪ, ಕೃಪೆ ಕೊಡಪ್ಪ, ನಮ್ಮನ್ನು ಬಲಗೊಳಿಸಪ್ಪ ಅಂತಂದು ನಾವು ಸಹಾಯ ಕೇಳಿದರೆ ದೇವರು ನಮಗೆ ಸಹಾಯ ಮಾಡ್ತಾನೆ. ಕರ್ತನು ಸಹಾಯವನ್ನು ಕೇಳಬೇಕು. ನಾವು ಆದಾಮು ಅವರಿಂದ ನಾವು ಮೋಸ ಪಟ್ಟಲ್ಬಿಟ್ಟು, ಈಗ ಮೋಸ ಪಟ್ಟಲ್ಪಟ್ಟ ನಾವು ಆದಾಮು ಅವಳು ನಮ್ಮನ್ನು ಎಷ್ಟು ಆದಾಮ ಎಲ್ಲಿದೆಯಾ ನೀನು? ಆದಿಕಾಂಡದಲ್ಲಿ 3:17 ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ನೀನು ತಿಂದಿದೆಯಾ? ಭೂಮಿಗೆ ಶಾಪ ಬಂತು. ಈ ಭೂಮಿಗೆ ಶಾಪ ಬಂದಿತ್ತು ಹೇಗೆ ಗೊತ್ತಾ? ನಾನು ತಿನ್ನಬಾರದಂತ ಹಣ್ಣನ್ನು ತಿಂದುಬಿಟ್ಟಿದೀಯ. ಈಗ ನೀವು ಬತ್ತಲೆಯಾಗಿದ್ದೀಯ. ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಆ ಕಳ್ಳನ ಮಾತನ್ನು ಕೇಳಿ, ಸೈತಾನನ ಮಾತನ್ನು ಕೇಳಿ ದೊರೆತನನ್ನು ಆತನಿಗೆ ಅಪ್ಪಿಸ್ಕೊಟ್ಟಿದೀಯ. ನೀನೆಷ್ಟು ಅವಿಧೇಯತವಾಗಿ ಮಾಡಿದೀಯ. ನಾನು ಹೇಳಿದ್ನಲ್ಲ, ಎಲ್ಲ ಹಣ್ಣು ತಿನ್ನಬಹುದು, ಒಂದು ಹಣ್ಣನ್ನು ಏಕೆ ತಿನ್ನಬಾರ್ದು ಅಂತ. ಪೇತೂರನೀಗ ನಿದ್ದೆ ಮಾಡ್ತಾ ಇದ್ದಾನೆ. ಯಾಕ? ನನ್ನ ಸ್ವಲ್ಪ ಹೊತ್ತಿನಲ್ಲಿ ಕೊಂದ್ಬಿಡ್ತಾರೆ, ನನ್ನನ್ನು ಸ್ವಲ್ಪ ಹೊತ್ತಿನಲ್ಲಿ ಕೊಂದ್ಬಿಡ್ತಾರೆ, ನಾನು ಸಾಯ್ತೀನಿ, ಫಿಕ್ಸ್ ಆಗ್ಬಿಟ್ಟಿದ್ದೇನ್ರಿ. ಆದ್ರೆ ಸಭೆಯೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಬಿಡಿಸಪ್ಪ ಬಿಡಿಸಪ್ಪ, ಯಾಕೊಬ್ಬನು ಕೊಂದ್ಬಿಟ್ಟಿದ್ದಾರೆ, ಪೇತೂರು ಇದ್ದಾನೆ, ಪೇತೂರ್ನ ಕೊಂದೋದಕ್ಕೆ ಹೊಂಚಾಗ್ತಾ ಇದ್ದಾರೆ, ಬಿಡಿಸಪ್ಪ ಅಂತಂದು ಕೇಳ್ತಾ ಇದ್ದಾಗ ದೇವರು ನಮ್ಮ ಪ್ರಾರ್ಥನೆ ಕೇಳ್ದಂಗೆ ಇರ್ತಾನಾರಿ. ಪ್ರಾರ್ಥನೆ ಕೇಳಿದ ದೇವರು ದೂತನನ್ನು ಕಳಿಸಿ ಸೆರೆಮನೆಯದ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿರುವ ಒಂದು ಹೊಳೆ ಹೊಳೆಯಿತು ಜೈಲಿನಲ್ಲಿ. ಹೊಳೆದಾಗ ದೂತನು ಬಂದು ಬಿಡಿಸಿ ಪೇತೂರನ್ನು ಕರ್ಕೊಂಡ್ಬಂದು ಸಭೆಗಳಿಗೆ ಅರ್ಪಿಸಿದಾನೆ. ನಾನು ಪೇತೂರ್ನಿ ಬಂದಿದ್ದೇನೆ, ಕದ ತೆಗೆಯಲ್ಲ, ಯಾಕೆ? ನಮ್ಮನ್ನು ಕೊಂದಾಕ್ಬಿಡ್ತಾರೆ ಅಂತ ಭಯದಲ್ಲಿ ಹೋಗ್ತಾ ಇದ್ದಾರೆ. ಇಂದಿನ ದಿವಸ ಯಾರಾದರೂ ನಿಮಗೆ ಭಯದಲ್ಲಿದ್ದೀರಾ, ಹೆದರಿಕೆಯಲ್ಲಿದ್ದೀರಾ, ದೇವರು ನಿಮಗೆ ಅದ್ಭುತ ಮಾಡ್ತಾನೆ, ಆಶ್ಚರ್ಯ ಕಾರ್ಯಗಳು ಮಾಡ್ತಾನೆ, ದೊರೆತನದಿಂದ ನಿಮ್ಮನ್ನು ಬಿಡಿಸಿದ್ದಾನೆ. ನೀವೀಗ ಯೇಸು ಕ್ರಿಸ್ತನ ರಕ್ತದಿಂದ ದೊರೆತನದಾಗಿದ್ದೀರಾ, ಬಿಡುಗಡೆ ನಿಮಗೆ ಬಂದಿದೆ. ನೀವು ಪ್ರಾರ್ಥನೆಯಲ್ಲಿ ನೀವು ಕೇಳಿದ್ರೆ ಸಾಕು, ದೇವರು ಬಿಡುಗಡೆ ಕೊಡ್ತಾನೆ ನಿಮಗೆ. ಆದಾಮು ಅವ್ವ ನಮಗೆ ಮೋಸ
ಆಗಿದೆ. ಅವರು ತಿಂದಿದ ಹಣ್ಣು ಸಲುವಾಗಿ ನಾವು ಶಾಪಕ್ಕೆ ಗುರಿಯಾಗಿದ್ದೀವಿ. ಆ ಶಾಪದ ಪಾಪದ ಪರಿಹಾರವಾಗಿ ಯೇಸು ಕ್ರಿಸ್ತನು ಶಿಲುಬೆ ಹತ್ತಿದ್ದಾನೆ, ರಕ್ತ ಸುರಿಸಿದಾನ. ನಮಗೆ ಈಗ ಇಂದಿನ ದಿವಸ ಬಿಡುಗಡೆ ದೊರೆತನೆ ಸಿಕ್ಕಿತು. ನಾವು ಈಗ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಾವಿದ್ದೀವಿ. ನೀವು ಇದನ್ನು ತಿಳ್ಕೋಬೇಕು. ಅವನಿಗೆ ಯಾವ ಪಾಪವನ್ನು ಮಾಡಬಾರದು. ಅವನು ಏನು ಪ್ರೇರೇಪಿಸಿದ್ರೂ ಸೈತಾನನ್ನು ಮಾಡಬಾರದು. ಯಾಕೆಂದ್ರೆ ನಾನು ಯೇಸು ಕ್ರಿಸ್ತನ ಮಕ್ಕಳು, ನಾವು ದೊರೆತನ ನಮಗೆ ಸಿಕ್ಕಿದೆ. ನಾವು ನಿನ್ನ ಕೆಟ್ಟ ಕೆಲಸ ಮಾಡಲ್ಲ, ಕೆಟ್ಟ ಮಾತು ಮಾತಾಡಲ್ಲ, ಸತ್ಯವಾಗಿ ನುಡಿತೀವಿ, ಸತ್ಯವಾಗಿ ಇರ್ತೀವಿ, ಸತ್ಯವಾಗಿ ಜೀವಿಸ್ತೀವಿ ಅಂತಂದು ನೀವು ಹೇಳಬೇಕು. ನಮಗೆ ಇಂದಿನ ದಿವಸ ಕೃಪೆ ಕೊಟ್ಟಿದ್ದಾನೆ. ಕೃಪೆ ಕೊಟ್ಟು ನಮ್ಮನ್ನ ಸಾಕ್ತಾ ಇದ್ದಾನೆ, ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ, ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ. ಪ್ರತಿ ಒಬ್ಬನು ತಿರುಗಿ ಜನ್ಮಿಸ್ಬೇಕು, ಅಂದ್ರೆ ದೀಕ್ಷಾಸ್ಥಾನ ತಗೋಬೇಕು. ಪ್ರತಿ ಒಬ್ಬನು ದೀಕ್ಷಾಸ್ಥಾನ ತಗೊಂಡ್ರೇನೆ ನಿಮಗೆ ಬಿಡುಗಡೆ. ಏಕೆ? ನೀವು ಪರಲೋಕಕ್ಕೆ ಹೋಗಕ್ಕೆ ಬಿಡುಗಡೆ. ಯೇಸು ಕ್ರಿಸ್ತನಲ್ಲಿರುವ ದೊಡ್ಡ ಆನಂದ ಏನಂದ್ರೆ ಗೊತ್ತಾ? ತಿರುಗಿ ಜನ್ಮಿಸ್ಬೇಕು. ತಿರುಗಿ ಜನ್ಮಿಸಿದ್ರೆ ಇನ್ನು ಸಾವಿಲ್ಲ ನಮಗೆ. ನಾವು ಸಾಯಲ್ಲ, ನಿದ್ದೆ ಮಾಡ್ತೀವಿ ಅಷ್ಟೇ. ಈ ಮಣ್ಣು ಮಣ್ಣಿಗೆ ಹೋಗುತ್ತೆ. ಆದಾಮು ಹಾಗೆ ಮಣ್ಣಾಗ್ಬಿಟ್ಟಿದ್ದಾನೆ, ಶಾಪ ಬಂದ್ಬಿಟ್ಟಿದೆ. ಆದ್ರೆ ಶಾಪವನ್ನು ತೀರಿಸಿದ್ದು, ಸಾಲವನ್ನು ತೀರಿಸಿದ್ದು ನಮ್ಮ ಯೇಸು ಕ್ರಿಸ್ತನು. ಪೇತೂರ್ರೀಗ ಬಿಡುಗಡೆ ಬಂದಿದ್ದಾನೆ, ಹೊರಗಡೆ ಬಂದಿದ್ದಾನೆ, ಆಶ್ಚರ್ಯ ಕಾರ್ಯಗಳು ಮಾಡ್ತಾ ಇದ್ದಾನೆ, ಅದ್ಭುತ ಕಾರ್ಯಗಳು ಮಾಡ್ತಾ ಇದ್ದಾನೆ. ಬಿಡುಗಡೆಯಿಂದ ಬಿಡಿಸಿದ್ದು ಯಾರು? ಸಭೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರು ಸುಮ್ಕಿರ್ತಾನ? ನಮ್ಮ ಪ್ರಾರ್ಥನೆ ಕೇಳ್ತಾನ. ನಮ್ಮ ಪ್ರಾರ್ಥನೆ ಕೇಳಿ ದೇವರ ಕರ್ತನಿಗೆ ಸ್ತೋತ್ರ, ಸ್ತೋತ್ರ. ಕರ್ತನೇ ನಿಮಗೆ ಸ್ತೋತ್ರ. ನಮ್ಮನ್ನು ಬಿಡಿಸಿದೀಯಪ್ಪ, ನಮ್ಮನ್ನು ಬಿಡುಗಡೆ ಕೊಟ್ಟಿದ್ಯಪ್ಪ. ದೊರೆತನಗಳಾಗಿ ನಮಗೆ ದೊರೆತನ ಮಾಡುವವರಾಗಿ ನಮ್ಮನ್ನು ಮಾಡಿದೀಯಪ್ಪ. ಅಪ್ಪಾ, ಬೇಡಿಗಳು ಬಂಧಕಗಳಿಂದ ನಾವು ಇದ್ದಾಗ ಅಲ್ವರಿ ಸಿಲುವೆಯಲ್ಲಿ ನೀನು ಸುರಿಸಿದ ರಕ್ತದಿಂದ ನಾವು ಬಿಡುಗಡೆ ಹೊಂದಿದ್ದೀವಿ. ಸದಂದೇ ನಿಮಗೆ ಸ್ತೋತ್ರ, ಸ್ತೋತ್ರ. ನಮಗೆ ಬಿಡುಗಡೆ ಕೊಟ್ಟಿದೆಯಾ. ದೀಕ್ಷಾ ಸ್ಥಾನ ಮಾಡಿಸ್ಕೊಳ್ಳುವುದರಿಂದ ನಾವು ಪರಲೋಕಕ್ಕೆ ಹೋಗ್ತೀವಿ. ಪಾಪಗಳನ್ನು ಅರಿಕೆ ಮಾಡ್ಕೊಂಡ್ರಲ್ಲಿ ನಾವು ಪರಲೋಕಕ್ಕೆ ಹೋಗ್ತೀವಿ. ನಮ್ಮ ಪಾಪಗಳನ್ನು ಬಯಸಿದ್ದ ಯೇಸು ಕ್ರಿಸ್ತನಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆಯೇ. ಆಮೆನ್.